ನಮಸ್ತೆ. ಭಾರತದ ಇತಿಹಾಸ ಪರಂಪರೆ ತುಂಬ ಹಳೆಯದು. ಅಂದಿನ ವೈಭವವನ್ನು ಭಾರತ ಇಂದಿನ ತನಕವೂ ಕಾಯ್ದುಕೊಂಡು ಬಂದಿದೆ. ಹೌದು, ಮಧ್ಯದಲ್ಲಿ ಅನೇಕ ಅಡೆತಡೆಗಳಿದ್ದವು. ಅದನ್ನೆಲ್ಲ ದಾಟಿ ಸಂಸ್ಕೃತಿ ಸಂಸ್ಕಾರ ಆಚರಣೆಗೆ ಇನ್ನೊಂದು ಹೆಸರೇ ಭಾರತ ಎಂದು ತೋರಿಸಿಕೊಟ್ಟಿದೆ. ಇಂತಹ ಭಾರತವನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದಿನ ಭಾರತದ ಶಕ್ತಿಯ ಹಿಂದಿರುವ ಕಾರಣಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಯೋಣ. ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಿರುವ ನಾಯಕ ನಮ್ಮ ದೇಶದ ಭಾಗ್ಯ. ಅನೇಕ ದೇಶದ ಜನರು ಅಂತಹ ನಾಯಕ ಬೇಕು ಎಂದು ಬಾಯಿ ಬಿಟ್ಟು ಹೇಳುತ್ತಿದ್ದಾರೆ. ಇವರ ಪ್ರತಿಯೊಂದು ನಿರ್ಧಾರಗಳು ನಮ್ಮ ನಂಬಿಕೆಯನ್ನು ಇನ್ನಷ್ಟು ಹಿಗ್ಗಿಸಿದೆ. ದೇಶಭಕ್ತ ಯುವ ಸಮೂಹ ನಮ್ಮ ದೇಶದ ಬಲು ದೊಡ್ಡ ಆಸ್ತಿ. ಡೀಪ್ ಸ್ಟೇಟ್ಗಳ ಕೆಲಸ ನಮ್ಮ ದೇಶದಲ್ಲಿ ನಡೆಯದಿರಲು ಮುಖ್ಯ ಕಾರಣ ದೇಶಭಕ್ತ ಜನಸಮೂಹ. ದೇಶಕ್ಕಾಗಿ ಏನೂ ಮಾಡಲು ಸಿದ್ಧ. ಬಿಟ್ಟರೆ ಇವರು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಭೂಪಟದಿಂದ ತೆಗೆದುಹಾಕುವರು. ಭಾರತ ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆ ಮತ್ತು ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ನಮ್ಮದು. ದೇಶದ ರಕ್ಷಣೆ ಆರ್ಥಿಕತೆಯ ಮೇಲೆ ನಿಂತಿದೆ. ಭಾರತದ ಆರ್ಥಿಕತೆಯ ಜೊತೆ ಆಟವಾಡಿದರೆ ಅದರ ಪರಿಣಾಮ ಇಡೀ ಜಗತ್ತೇ ಅನುಭವಿಸಬೇಕಾಗುತ್ತದೆ. ಇಂದು ಭಾರತ ಜಗತ್ತಿನ ಕೇಂದ್ರಬಿಂದು. ಭಾರತ ಕ್ವಾಡ್ನ ಜೊತೆಗಿದ್ದು ರಷ್ಯಾದೊಂದಿಗೆ ತೈಲ ವ್ಯಾಪಾರವನ್ನು ಮಾಡುತ್ತದೆ. ಅಲಿಪ್ತ ನೀತಿಯನ್ನು ಅನುಸರಿಸುತ್ತಾ ತನ್ನ ಮಿತ್ರರನ್ನು ಭಾರತ ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಮತ್ತು ಮುಂದೆಯೂ ಬಿಟ್ಟುಕೊಡುವುದಿಲ್ಲ. ಟ್ರಂಪ್ನ ತಾರೀಫನ್ನು ಹ್ಯಾಂಡಲ್ ಮಾಡಿದ ರೀತಿಯೇ ಅದ್ಭುತ. ಮೊನ್ನೆ ಭಾರತ ಪಾಕಿಸ್ತಾನದ ಮಿಲಿಟರಿ ಸ್ಟೇಷನ್ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದಾಗ ಭಾರತದ ಸೈನ್ಯದ ಬಲ ನೋಡಿ ಜಗತ್ತೇ ಬೆರಗಾಗಿತ್ತು. ನಮ್ಮ ಅಷ್ಟು ನಿಖರ ದಾಳಿಯನ್ನು ಯಾರೂ ಊಹಿಸಿರಲಿಲ್ಲ. ಮೈ ಫ್ರೆಂಡ್ ಎನ್ನುತ್ತಿದ್ದ ಟ್ರಂಪ್ ಮತ್ತು ಆತನ ಅಮೇರಿಕ ಕೂಡ ಹೊಟ್ಟೆಯುರಿಗೊಂಡಿದ್ದೇ ಇಲ್ಲಿಂದ. ಏಕೆಂದರೆ ಭಾರತ ಪಾಕಿಸ್ತಾನದ ಜೊತೆಗೆ ಅಮೇರಿಕದ ಬುಡಕ್ಕೂ ಬೆಂಕಿ ಇಟ್ಟಿದೆ. ನಮ್ಮ ಇಸ್ರೋವಂತೂ ಸೈನ್ಯದ ಜೊತೆಗೂಡಿ ಹೆಮ್ಮೆಯ ಕೆಲಸ ಮಾಡಿದೆ. ಇದು ಒಂದು ಟ್ರೇಲರ್ ಅಷ್ಟೆ. ಭಾರತದ ಸಂಪತ್ತು ಇಲ್ಲಿನ ಜನಸಂಖ್ಯೆ. 1ನೇ ಅತಿ ದೊಡ್ಡ ಜನಸಂಖ್ಯೆ. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆ. ಅನೇಕ ವಿದೇಶಿ ಕಂಪನಿಗಳು ಹಿಂದೆ ಮುಂದೆ ಬಿದ್ದು ಭಾರತದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಜನಸಂಖ್ಯೆ. ಇದೇ ಜನಸಂಖ್ಯೆ ಅಮೇರಿಕ ಮತ್ತು ಇತರ ಯುರೋಪಿಯನ್ ದೇಶಗಳಿಗೆ ಶಾಪವಾಗಿದೆ. ಹಾಗಾಗಿ ಅವುಗಳು ವಲಸಿಗರನ್ನು ಆಹ್ವಾನಿಸುತ್ತಿವೆ. ಇಂದು ವಿದೇಶಿ ಕಂಪನಿಗಳಿಗೆ ಭಾರತ ಚೀನಾಕ್ಕಿಂತ ಹೆಚ್ಚು ನಂಬಿಕಾರ್ಹ ಮತ್ತು ಪ್ರಿಯವಾದ ಇಂಡಸ್ಟ್ರಿಯಲ್ ನೆಟ್ವರ್ಕ್ ಆಗಿದೆ. ಭಾರತ ಭೌಗೋಳಿಕವಾಗಿ ಒಂದು ಕಡೆ ಹಿಮಾಲಯ, ಇನ್ನೊಂದೆಡೆ ಮರುಭೂಮಿ, ಉಳಿದೆಡೆ ಸಮುದ್ರದಿಂದ ಸುತ್ತುವರೆದಿದೆ. ಎಲ್ಲ ತರಹದ ಪ್ರದೇಶಗಳನ್ನು ನಾವು ಕಾಣಬಹುದು ಹಾಗೂ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಜನರನ್ನೂ ಕಾಣಬಹುದು. ಭೌಗೋಳಿಕತೆಯಲ್ಲಿಯೂ ಭಾರತ ವಿವಿಧತೆಯಿಂದ ಏಕತೆಯನ್ನು ಹೊಂದಿದೆ. ಹೌದು, ನಮ್ಮದು ಸಂಪದ್ಭರಿತವಾದ ದೇಶ. ನಮ್ಮಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಉದಾಹರಣೆಗೆ ವೈಭವಯುತ ಇತಿಹಾಸ. ನಮ್ಮದು ಸೂರ್ಯನ ಬೆಳಕನ್ನು ಸೌರಶಕ್ತಿಯಾಗಿ ಬಳಸುವ ಮುಂಚೂಣಿ ದೇಶ. ಇದಕ್ಕೆಲ್ಲ ಕಾರಣ ನಮ್ಮ ಭೌಗೋಳಿಕ ಸ್ಥಾನ. ಜಗತ್ತಿನ ವ್ಯಾಪಾರದ ಸಮುದ್ರ ಮಾರ್ಗವನ್ನು ಭಾರತ ತನ್ನ ಮುಷ್ಟಿಯಲ್ಲಿಟ್ಟಿದೆ. ಇದೇ ಭಾರತದ ಮುಖ್ಯವಾದ ಭೌಗೋಳಿಕ ಶಕ್ತಿ. ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಗೆ ವಿದೇಶಗಳು ಹೆದರಿದೆ. ನಮ್ಮ ದೇಶದ ಉತ್ಪನ್ನಗಳಿಗೆ ನಮ್ಮ ದೇಶದ ಮಾರುಕಟ್ಟೆಗಳೇ ಸಾಕು. ನಮಗೆ ವಿದೇಶಿ ಮಾರುಕಟ್ಟೆಯ ಅಗತ್ಯ ಅಷ್ಟೇನಿಲ್ಲ. ಆದರೆ ವಿದೇಶಿ ಕಂಪನಿಗಳಿಗೆ ನಮ್ಮ ಮಾರುಕಟ್ಟೆ ಬೇಕು. ಇದಕ್ಕೆ ಮುಳುವಾಗಿರುವುದೇ ನಮ್ಮ ಆತ್ಮನಿರ್ಭರ ಭಾರತ ಎಂಬ ಇನಿಷಿಯೇಟಿವ್. ಅಂತಿಮವಾಗಿ ಹೇಳುವುದಾದರೆ ಭಾರತದ ಭೌಗೋಳಿಕ ಸ್ಥಾನ, ಬಲಿಷ್ಠ ನಾಯಕತ್ವ ಮತ್ತು ತಾಂತ್ರಿಕ ಪ್ರಗತಿ ಭಾರತವನ್ನು ಅಭೇದ್ಯವಾಗಿಸಿದೆ.
ಯಾರಾದರೂ ಭಾರತಕ್ಕೆ ತೊಂದರೆ ಕೊಡಲು ಬಂದರೆ ಅವರು ಆರ್ಥಿಕವಾಗಿ ಮತ್ತು ಮಿಲಿಟರಿ ಶಕ್ತಿಯಿಂದ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂಬುದು ಇಂದು ಇಡೀ ಜಗತ್ತಿಗೆ ಮನವರಿಕೆಯಾಗಿದೆ.